ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ಮತ್ತು ದೀಪು ಚಂದ್ರದಾಸ್ ಅವರ ಗುಂಪು ಹತ್ಯೆಯನ್ನು ಖಂಡಿಸಿ ನವದೆಹಲಿಯಲ್ಲಿ ಉದ್ರಿಕ್ತ ಹಾಗೂ ಭಾವನಾತ್ಮಕ ಪ್ರತಿಭಟನೆ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬಾಂಗ್ಲಾದೇಶ್ ಹೈಕಮಿಷನ್ ಸಮೀಪ ಜಮಾಯಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯ ಪ್ರಮುಖ ಆಕರ್ಷಣೆಯಾಗಿ ಪ್ರತಿಭಟನಾ ನಿರತ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹನುಮಾನ್ ಚಾಲಿಸ್ ಪಠಣವನ್ನ ಮಾಡಿದ್ರು. ಪ್ರೊಟೆಸ್ಟಿಂಗ್ ಹಿಂದೂ ಗ್ರೂಪ್ಸ್ ಚಾಂಟ್ ಹನುಮಾನ್ ಚಾಲಿಸ್ ನಿಯರ್ ಬಾಂಗ್ಲಾದೇಶ್ ಹೈಕಮಿಷನ್ ಎಂಬ ದೃಶ್ಯವು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಿದೆ. ಹಾಗೆ ಈ ದೃಶ್ಯವು ಸ್ಥಳದಲ್ಲಿದ್ದವರ ಗಮನ ಸೆಳೆದಿತು. ಈ ಒಂದು ದೃಶ್ಯವು ಸ್ಥಳದಲ್ಲಿರುವವರ ಗಮನ ಸೆಳೆಯುವುದು ಮಾತ್ರವಲ್ಲದೆ ಭಕ್ತಿಯ ಗೀತೆಯ ನಾದದ ನಡುವೆ ದೀಪು ಚಂದ್ರದಾಸ್ಗೆ ನ್ಯಾಯ ಕೊಡಿ, ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆಯನ್ನ ಖಚಿತಪಡಿಸಿ ಎಂಬ ಘೋಷಣೆಗಳು ಆಕಾಶ ಮುಟ್ಟುವಂತೆ ಕೇಳಿಸಿತು. ಹನುಮಾನ್ ಚಾಲಿಸ್ ಪಠಣದ ಮೂಲಕ ಪ್ರತಿಭಟನಾಕಾರರು ಶಾಂತಯುತವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರ ಮಾತಲ್ಲಿ ದೀಪು ಚಂದ್ರದಾಸ್ ಅವರ ಹತ್ಯೆ ಒಂದು ವ್ಯಕ್ತಿಯ ನಷ್ಟ ಮಾತ್ರವಲ್ಲ, ಅದು ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯದ ಸಂಕೇತವಾಗಿದೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಬಿಗಿಗೊಳಿಸಲಾಗಿದ್ದು, ಪೊಲೀಸರು ಪರಿಸ್ಥಿತಿಯನ್ನ ನಿಗಾವಹಿಸಿ ನಿಯಂತ್ರಣದಲ್ಲಿ ಇಟ್ಟಿದ್ರು. ಭಕ್ತಿಗೀತೆ, ಘೋಷಣೆಗಳು ಮತ್ತು ಫಲಕಗಳ ಮೂಲಕ ನಡೆದ ಈ ಪ್ರತಿಭಟನೆ ಕೇವಲ ಆಕ್ರೋಶವಲ್ಲದೆ ಧಾರ್ಮಿಕ ನಂಬಿಕೆ, ಮಾನವ ಹಕ್ಕು ಮತ್ತು ನ್ಯಾಯದ ಬೇಡಿಕೆಯನ್ನು ಒಗ್ಗೂಡಿಸುವ ಪ್ರಬಲ ಸಂದೇಶವಾಗಿ ಹೊರಹೊಮ್ಮಿತು. ಒಟ್ಟಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರಕ್ಕೆ ವಿರೋಧವಾಗಿ ಅಂತಾರಾಷ್ಟ್ರೀಯ ಗಮನ ಸೆಳೆಯುವ ದೃಢ ಪ್ರಯತ್ನವಾಗಿ ಈ ಪ್ರತಿಭಟನೆ ರೂಪುಗೊಂಡಿತು. ಬನ್ನಿ, ಪ್ರತಿಭಟನಾಕಾರರು ಯಾವ ರೀತಿಯ ಹನುಮಾನ್ ಚಾಲೀಸವನ್ನ ಪಠಣೆ ಮಾಡಿದ್ದಾರೆ ಅನ್ನೋದನ್ನ ಕಣ್ತುಂಬಿಕೊಂಡು ಬರೋಣ.